ನಮಸ್ಕಾರ. ಇದು ನರೇನ್ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡೆಲ್ WLC MD21. ಸೊ ಇದು ಮೋನೋಬ್ಲಾಕ್ ಮತ್ತು ಓಪನ್ ವೆಲ್ ಸಬ್ಮರ್ಸಿಬಲ್ ಮೋಟರ್ಸ್ಗೆ ಯೂಸ್ ಮಾಡ್ಬೋದು. ಭಾಳ ಸಿಂಪಲ್ ವಾಟರ್ ಲೆವೆಲ್ ಕಂಟ್ರೋಲರ್. ಹಾಗೆ ನೀವು ಮೇಲ್ಗಡೆ ನೋಡ್ಬೋದು ಟ್ಯಾಂಕ್ ಇಂಡಿಕೇಶನ್ ಕೊಟ್ಟಿರ್ತೀವಿ. ಅದೇ ರೀತಿ ಇಲ್ಲಿ ಕೆಳಗಡೆ ನೋಡಿದ್ರೆ ಸಂಪ್ ಇಂಡಿಕೇಶನ್ ಕೊಟ್ಟಿರ್ತೀವಿ. ಸೊ ಬೇಸಿಕಲಿ ಸಂಪಿಂದ ಟ್ಯಾಂಕ್ಗೆ ಆಟೋಮ್ಯಾಟಿಕ್ಕಾಗಿ ಮೋಟ್ರನ್ನ ಆನ್ ಮಾಡಿಸೋದು ಮತ್ತು ಆಫ್ ಮಾಡೋ ಕೆಲಸನ ಈ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡುತ್ತೆ. ಸೊ ಪ್ರತಿ ಸರ್ತಿ ನೀವು ಹೋಗಿ ಮೋಟ್ರನ್ನ ಆನ್ ಆಫ್ ಮ್ಯಾನ್ಯಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಂಡಿಕೇಶನ್ ಇರುತ್ತೆ, ಟ್ಯಾಂಕ್ನಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ತೋರಿಸುತ್ತೆ. ಅದೇ ರೀತಿ ಸಂಪ್ನಲ್ಲಿ ಎಷ್ಟು ನೀರಿದೆ ಅಂತ ತೋರಿಸುತ್ತೆ. ಸೊ ಟ್ಯಾಂಕಲ್ಲಿ ನೀರು ಖಾಲಿ ಆಗ್ತಿದ್ದಂಗೆ ಸಂಪಲ್ಲಿ ನೀರಿದ್ದರೆ ಮೋಟ್ರ್ ಆನ್ ಆಗುತ್ತೆ, ಟ್ಯಾಂಕ್ ತುಂಬಿದ ತಕ್ಷಣ ಆಫ್ ಆಗುತ್ತೆ. ಆರ್ ಮೋಟರ್ ರನ್ ಆಗ್ತಿದ್ದಾಗ ಸಂಪ್ನಲ್ಲಿರೋವಂಥ ನೀರೇನಾದರೂ ಖಾಲಿ ಆಯಿತು ಅಂತಂದರೆ ಆವಾಗಲೂ ಕೂಡ ಮೋಟರ್ ಆಫ್ ಆಗುತ್ತೆ. ಸೊ ಜೊತೆಗೆ ಒಂದು ನೀಡ್ ಬಟನ್ ಅಂತ ಕೊಟ್ಟಿರ್ತೀವಿ, ಇದು ಮ್ಯಾನ್ಯಲ್ ಬಟನ್. ಸೊ ಯಾವಾಗಾದರೂ ನೀವು ಮೋಟ್ರ್ ಮ್ಯಾನ್ಯಲಿ ಆನ್ ಆಗಬೇಕು ಅಂತ ಏನಾದ್ರು ಆಪ್ಷನ್ ಬೇಕಿದ್ರೆ ಆ ನೀಡ್ ಬಟನ್ ಕೂಡ ಪ್ರೊವಿಷನ್ ಕೊಟ್ಟಿರ್ತೀವಿ. ಅದೆಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ವಾಟರ್ ಲೆವೆಲ್ ಕಂಟ್ರೋಲರ್ ಡೊಮೆಸ್ಟಿಕ್ ಪರ್ಪಸ್ಗೆ, ಸೊ ಮೋನೋಬ್ಲಾಕ್ ಮತ್ತು ಓಪನ್ ವೆಲ್ ಸಬ್ಮರ್ಸಿಬಲ್ ಎರಡೂ ಥರ ಮೋಟ್ರಿಗೆ ಆಗುವಂಥದ್ದು WLC MD21. ಇದರ ರೇಟಿಂಗ್ ಬಂದು 2 HP ವರೆಗೂ ಯೂಸ್ ಮಾಡ್ಬೋದು. ಸೊ 0.5 HP, 1 HP, 1.5, 2 ಈ ನಾಲ್ಕರಲ್ಲಿ ಯಾವುದೇ ರೇಟಿಂಗ್ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಒಂದು ಔಟ್ಲುಕ್ ನೋಡ್ಬೋಣ ಯಾವ ರೀತಿ ಕಾಣುತ್ತೆ ಅಂತ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಕೂಡ ನಾವಿಲ್ಲಿ ಸ್ಟಿಕ್ಕರ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಅದೇ ರೀತಿ ನಿಮಗೆ ಇಲ್ಲಿ ಟ್ಯಾಂಕ್ನಲ್ಲಿ 25%, 50%, 75%, 100% ಅಂತ 4 ಇಂಡಿಕೇಷನ್ ಇದೆ. ಸೊ ಇದು ವಾಟರ್ ಲೆವೆಲ್ ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ನೀರಿನ ಲೆವೆಲ್, ನೀರು 50% ಇದ್ದರೆ 2 ಲೈಟ್ ಗ್ಲೋ ಆಗುತ್ತೆ, 75%ವರೆಗೂ ನೀರಿದ್ದರೆ ಟ್ಯಾಂಕ್ನಲ್ಲಿ ನಿಮಗೆ 3 ಲೈಟ್ ಗ್ಲೋ ಆಗುತ್ತೆ. ಈ ರೀತಿ ಇಲ್ಲಿ ನೀಡ್ ಪ್ರೆಸ್ ಅಂತಿರೋದು ನೀಡ್ ಬಟನ್, ಕೆಳಗೊಂದು ಬಟನ್ ಇರುತ್ತೆ. ಸೊ ಯಾವಾಗಾದರೂ ಮ್ಯಾನ್ಯಲಿ ಆನ್ ಮಾಡಬೇಕು, ಟ್ಯಾಂಕ್ ತುಂಬಿದ ತಕ್ಷಣ ಆಟೋಮೆಟಿಕಲಿ ಶಟ್ ಆಫ್ ಆಗಬೇಕು ಅಂತ ರಿಕ್ವೈರ್ಮೆಂಟ್ ಇದ್ದರೆ ಈ ನೀಡ್ ಬಟನ್ನ ಪ್ರೆಸ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಗೆ ಇಲ್ಲಿ ಇಂಡಿಕೇಟರ್ಸ್ ನೋಡ್ಬೋದು. ಪವರ್ ಆನ್ LED ಇರುತ್ತೆ, ಡ್ರೈ ಪಂಪ್ LED ಇರುತ್ತೆ, ಮತ್ತು ಹೈ ಮತ್ತು ಲೋ ವೋಲ್ಟೇಜ್ LED ಇರುತ್ತೆ. ಸೊ ಹೈ ಮತ್ತು ಲೋ ವೋಲ್ಟೇಜ್ ಬಂದಾಗ ಮೋಟ್ರನ್ನ ಆನ್ ಮಾಡೋಕ್ಕೆ ಬಿಡಲ್ಲ, ಆವಾಗ ಈ LED ಗ್ಲೋ ಆಗುತ್ತೆ. ಪವರ್ ಆನ್ ಇದ್ದಾಗ ಯಾವಾಗಲೂ ಈ LED ಗ್ಲೋ ಆಗಿರುತ್ತೆ. ಅದೇ ರೀತಿ ಯಾವಾಗಾದರೂ ಮೋಟರ್ ಆನ್ ಆಗಿ ನೀರಿಲ್ಲಿ ಬಿದ್ದಿಲ್ಲ ಅಂತಂದಾಗ ಡ್ರೈ ರನ್ ಇಂಡಿಕೇಷನ್ಗೆ ಏನಾದ್ರು ಹೋದಾಗ ಸೊ ಇದು ಮೋಟ್ರನ್ನ ಆಫ್ ಮಾಡಿ ಡ್ರೈ ರನ್ ಲೈಟ್ ಯಾವಾಗಲೂ ಆನ್ ಆಗಿರುತ್ತೆ. ಸೊ ಇದು ಅದರದ್ದು ಪರ್ಸ್ಪೆಕ್ಟಿವ್ LEDs ಇದಾಗಿರುತ್ತೆ. ಅದೇ ರೀತಿ ಮೋಟರ್ ಆನ್ ಆಗಿದ್ದಾಗ ಈ ಆನ್ LED ಗ್ಲೋ ಆಗುತ್ತೆ. ಮತ್ತು ಇದು ಕೆಳಗಡೆ ಇರೋ LEDs ಬಂದು ನಿಮಗೆ ಸಂಪ್ LEDs. ಸಂಪಲ್ಲಿ ಎಷ್ಟು ಲೆವೆಲ್ ಇದೆ, ಮಿನಿಮಮಲ್ಲಿ ಇದೆಯಾ, ಮೀಡಿಯಮಲ್ಲಿ ಇದೆಯಾ, ಮ್ಯಾಕ್ಸಿಮಮಲ್ಲಿ ಇದೆಯಾ ಅನ್ನೋ ಆ ಇಂಡಿಕೇಷನ್ನ ನಿಮಗೆ ಈ LEDs ತೋರಿಸುತ್ತೆ. ನಂತರ ಮೋಟರ್ ಆನ್ ಆದಾಗ ವಾಟರ್ ಫ್ಲೋ ಇಂಡಿಕೇಷನ್ಗೆ ಅಂತ ಹೇಳಿ ನಾವು ಈ ಥರ ಪೈಪ್ ಸಿಂಬಲ್ ಮಾಡಿದ್ವಿ. ಆ ಪೈಪ್ ಥ್ರೂಔಟ್ ದಿ ಪೈಪ್ ನೀವು ಇಲ್ಲಿ ನೋಡ್ಬೋದು LEDs ಇದೆ. ಮೋಟರ್ ಆನ್ ಆದಾಗ ನೀರು ಫ್ಲೋ ಆಗ್ತಿದ್ದಾಗ ನಿಮಗೆ LEDs ನೀರು ಫ್ಲೋ ಆಗೋ ರೀತಿಯೇ ನಿಮಗೆ ಡೆಮಾನ್ಸ್ಟ್ರೇಟ್ ಆಗುತ್ತೆ. ಸೊ ಜೊತೆಗೆ ನಿಮಗೆ ಎಡಗಡೆ ನೋಡಿದ್ರೆ ಸ್ವಿಚಸ್ ಇರುತ್ತೆ, ಪವರ್ ಆನ್ ಆಫ್ ಸ್ವಿಚ್ ಇದೆ. ನಂತರ ಇದು ಆಟೋ ಆ್ಯಂಡ್ ಮ್ಯಾನ್ಯಲ್ ಸ್ವಿಚ್ ಆಗಿರುತ್ತೆ. ಓಕೆ, ಆಟೋ ಆ್ಯಂಡ್ ಮ್ಯಾನ್ಯಲ್ ಸ್ವಿಚ್. ಸೊ ಇದು ಯಾವಾಗಲೂ ನೀವು ಆಟೋ ಮೋಡ್ನಲ್ಲಿ ಇಡಬೇಕಾಗತ್ತೆ. ಯಾವಾಗಾದರೂ ಮ್ಯಾನ್ಯಲಾಗಿ ಮೋಟರ್ನ ರನ್ ಮಾಡಬೇಕು ಅಂದರೆ ಮಾತ್ರ ಇದನ್ನು ಮ್ಯಾನ್ಯಲ್ ಮೋಡ್ಗೆ ಹಾಕಬೇಕು. ಇದನ್ನು ಮ್ಯಾನ್ಯಲ್ ಮೋಡ್ಗೆ ಹಾಕಿದ್ರೆ ಮೋಟರ್ ಮ್ಯಾನ್ಯಲಿ ರನ್ ಆಗ್ತಿರುತ್ತೆ. ಸೊ ಮಧ್ಯದ್ದು ಆಫ್, ಕೆಳಗಡೆ ಆಟೋ. ಸೊ ಯಾವಾಗಲೂ ಆಟೋ ಮೋಡ್ನಲ್ಲಿ ಇರಬೇಕಾಗತ್ತೆ. ಮತ್ತು ಈ ಸ್ವಿಚ್ ಯಾವಾಗಲೂ ಆನ್ನಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಕನೆಕ್ಷನ್ಸ್ ನೋಡೋಣ ಈಗ. ಸೊ ಕನೆಕ್ಷನ್ಸ್ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ನಾವು ನರೇನ್ ಓಪನ್ ವೆಲ್ ಸಬ್ಮರ್ಸಿಬಲ್ ಸ್ಟಾರ್ಟರ್ ಮಾಡೆಲ್ ನಿಯೋನ ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಇರುತ್ತೆ. ಸೊ ಜನರಲಾಗಿ ಬರುವಂಥ ಸ್ಟಾರ್ಟರ್ಗಳು ಓಪನ್ ವೆಲ್ ಸಬ್ಮರ್ಸಿಬಲ್ ಪಂಪ್ಸ್ಗೆ ಈ ರೀತಿ ಇರುತ್ತೆ. ಒಂದು MCB ಇರುತ್ತೆ, ನಂತರ ಒಳಗೆ ಒಂದು ಕೆಪಾಸಿಟ್ರು ಇರುತ್ತೆ. ಈ ರೀತಿ ನಿಮಗೆ ಮೋಟ್ರ್ ಕೇಬಲ್ಸ್ನ ನೀವು ಇಲ್ಲಿ ಕನೆಕ್ಟ್ ಮಾಡಿರ್ತೀರ. ಇನ್ಕಮಿಂಗ್ ಸಪ್ಲೈ ಇಲ್ಲಿ ಬರ್ತಾ ಇರುತ್ತೆ. 1 and 2ಗೆ ಇನ್ಕಮಿಂಗ್ ಬರುತ್ತೆ, 3, 4, 5ಗೆ ಮೋಟ್ರ್ ಕೇಬಲ್ಸ್ ಕನೆಕ್ಟ್ ಮಾಡಿರ್ತೀರ. ಸೊ ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇನ್ಕಮಿಂಗ್ ಸಪ್ಲೈ ಪವರ್ ಕ್ಯಾರಿಯಿಂಗ್ ಕೇಬಲ್ಸ್ ಫಸ್ಟು ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ 1 and 2ಗೆ ಹೋಗಬೇಕಾಗುತ್ತೆ. ಸೊ 1, 2, 3, 4 ಈ ಬ್ಲ್ಯಾಕ್ ಕಲರ್ ಕನೆಕ್ಟರ್ಸ್ ಬಂದು ಪವರ್ ಕನೆಕ್ಟರ್ಸ್ ಆಗಿರುತ್ತೆ. ಸೊ 1 and 2 ಬಂದು ಇನ್ಕಮಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್, 3 and 4 ಔಟ್ ಗೋಯಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್. ಸೊ ಏನು ಮಾಡಬೇಕು, ಇನ್ಕಮಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್ ದಪ್ಪ ವೈರ್, ಲೋಡ್ ಕ್ಯಾರಿಂಗ್ ವೈರ್ಸ್ನ ಫಸ್ಟು 1 ಮತ್ತು 2 ಕನೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ 3 and 4ಇಂದ ಇದೇ ಸೈಜ್ ವೈರ್ಸ್ನ ತೊಗೊಂಡು ನಿಮ್ಮ ಓಪನ್ ವೆಲ್ ಸಬ್ಮರ್ಸಿಬಲ್ ಸ್ಟಾರ್ಟ್ರಿಗೆ ಇನ್ಪುಟ್ ಆಗಿ ಹೋಗಬೇಕು. ಸೊ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ದು 3 and 4ಇಂದ ಬರುವಂಥ ವೈರು ನಿಮಗೆ ಓಪನ್ ವೆಲ್ ಸ್ಟಾರ್ಟರ್ದು 1 and 2ಗೆ ಹೋಗುತ್ತೆ. ಸೊ ಇನ್ಕಮಿಂಗ್ ಲೈನ್ ಫಸ್ಟ್ ಇಲ್ಲಿಗೆ ಬರುತ್ತೆ. ಇದರಿಂದ ಹೊರಗಡೆ ಬರೋವಂಥ ಲೈನು ನಿಮ್ಮ ಓಪನ್ ವೆಲ್ ಸಬ್ಮರ್ಸಿಬಲ್ ಸ್ಟಾರ್ಟರ್ಗೆ 1 and 2ಗೆ ಹೋಗುತ್ತೆ. ಸೊ ಇದು ಮಾಡಿದ ಮೇಲೆ ಇದರಲ್ಲಿರೋ MCBನ ಯಾವಾಗಲೂ ಆನ್ ಪೊಸಿಷನ್ನಲ್ಲಿ ಇಡಬೇಕು. ಆಫ್ನಲ್ಲಿ ಇಟ್ಟರೆ ಕೆಲಸ ಆಗೋಲ್ಲ. ಸೊ ಆನ್ ಪೊಸಿಷನ್ನಲ್ಲಿ ಇರಬೇಕು. ಸೊ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ಯಾವಾಗ ಮೋಟ್ರನ್ನ ಆನ್ ಮಾಡಬೇಕು ಆವಾಗ ಇದಕ್ಕೆ ಸಪ್ಲೈ ಬರುತ್ತೆ. ಸಪ್ಲೈ ಬಂದ ಕೂಡಲೇ ಇದು ಮೋಟ್ರನ್ನ ಆನ್ ಮಾಡಿಸುತ್ತೆ. ಓಕೆ, ಸೊ ಇದು ಇದರದ್ದು ಬೇಸಿಕ್ ಪವರ್ ಕನೆಕ್ಷನ್ಸ್ ಆಯಿತು. ನಂತರ ಈಗ ಸೆನ್ಸರ್ ಕನೆಕ್ಷನ್ಸ್ಗೆ ಹೋಗೋಣ. ಪ್ರಾಡಕ್ಟ್ ಜೊತೆಗೆ ನಿಮಗೆ ಈ ರೀತಿ ಸೆನ್ಸರ್ದು ಒಂದು ಪ್ಯಾಕೆಟ್ ಇರುತ್ತೆ. ಆ ಪ್ಯಾಕೆಟ್ ಮೇಲೆ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ
ಸಂಪ್ಗೆ ಹೋಗುವಂಥ ಸೆನ್ಸರ್ ಕಲರ್ಸ್ ಏನಿರುತ್ತೆ, ಓವರ್ ಹೆಡ್ ಟ್ಯಾಂಕ್ ಕನೆಕ್ಟ್ ಮಾಡಬೇಕಾಗಿರೋಂಥ ಸೆನ್ಸರ್ ಕಲರ್ಸ್ ಏನಿರುತ್ತೆ ಅಂತ ಮೆನ್ಷನ್ ಮಾಡಿರ್ತೀವಿ, ಇಲ್ಲಿ ನೋಡ್ಕೋಬೋದು. ಸೊ ಈ ಪರ್ಟಿಕ್ಯುಲರ್ ಪ್ಯಾಕೇಜ್ನಲ್ಲಿ ನಿಮಗೆ ಸಂಪ್ಗೆ ಹೋಗುವಂಥ ಸೆನ್ಸರಲ್ಲಿ ಕಾಮನ್ ಬ್ಲ್ಯಾಕ್ ಕಲರ್, ಸಂಪ್ ಲೋ ಯೆಲ್ಲೋ, ಸಂಪ್ ಮೀಡಿಯಮ್ ಗ್ರೀನ್ ಆ್ಯಂಡ್ ಸಂಪ್ ಹೈ ವೈಟ್, ಈ ಥರ 4 ಆ ಕಲರ್ ಸೆನ್ಸರ್ಸ್ ಇರುತ್ತೆ. ಸೊ ಕಾಮನ್ ಅನ್ನೋದು ಎಲ್ಲದಕ್ಕಿಂತ ಲೆಂತ್ ಜಾಸ್ತಿ ಇರುತ್ತೆ, ಅದಕ್ಕಾಗಿ ಇದು ಲೆಂತ್ ಜಾಸ್ತಿ ಇರೋದನ್ನು ಬ್ಲ್ಯಾಕ್ ಕಲರಾಗಿ ಕೊಟ್ಟಿದ್ದೀವಿ. ಸೊ ಆ ರೀತಿ ಸ್ವಲ್ಪ ಈಗ ಸಂಪ್ ಲೋ ಅಂದರೆ ಕಾಮನ್ಗಿಂತ ಸ್ವಲ್ಪ ಕಡಿಮೆ ಲೆಂತಲ್ಲಿರುತ್ತೆ, ಗ್ರೀನ್ ಸಂಪ್ ಮೀಡಿಯಮ್ ಅದಕ್ಕಿಂತ ಕಡಿಮೆ, ಮತ್ತು ಸಂಪ್ ಹೈ ಎಲ್ಲದಕ್ಕಿಂತ ಕಡಿಮೆ ಲೆಂತ್. ಸೊ ಆ ಲೆವೆಲ್ಸ್ನಲ್ಲಿ ಆ ರೀತಿ ಪ್ಲೇಸ್ ಆಗೋಕ್ಕೆ ಅಂತೇಳಿ ಈ ಥರ ಮಾಡಿರ್ತೀವಿ. ಸೊ ಒಂದು ಬುಲೆಟ್ ಸೆನ್ಸರ್ನ ನೋಡೋದಾದರೆ ನಿಮಗೆ ಈ ರೀತಿ ಇರುತ್ತೆ ಒಂದು ಬುಲೆಟ್ ಸೆನ್ಸರ್. ಸೊ ಬುಲೆಟ್ ಈ ರೀತಿ ಇರುತ್ತೆ, ಇದಕ್ಕೆ ಒಂದು ವೈರ್ ಹೊರಗಡೆ ಬಂದಿರುತ್ತೆ. ಓಕೆ, ಸೊ ನೀವು ಸಂಪ್ನಲ್ಲಿ ಮತ್ತು ಟ್ಯಾಂಕ್ನಲ್ಲಿ ಎರಡೂ ಕಡೆ ಸೆನ್ಸರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಈಗ ಫಸ್ಟ್ ಸಂಪ್ ಸೆನ್ಸರ್ಸ್ನ ನೋಡೋಣ. ಸೊ ಸಂಪ್ನಲ್ಲಿ ಎಲ್ಲದಕ್ಕಿಂತ ಕೆಳಗಡೆ ಭಾಗದಲ್ಲಿ ಕಾಮನ್ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸೆನ್ಸರ್ ತೊಗೊಳ್ಳಿ, ಕಾಮನ್ ಅಂತ ಯಾವುದಿರುತ್ತೋ ಆ ಪ್ಯಾಕೆಟ್ನಲ್ಲಿ ನೋಡಿ, ಫುಲ್ ಬಾಟಮ್ನಲ್ಲಿ ಯಾವಾಗಲೂ ನೀರಿನಲ್ಲಿ ಮುಳುಗೋ ರೀತಿ ಒಂದು ಸೆನ್ಸರ್ನ ಇಡಬೇಕು. ಇದು ಸಂಪ್ ಅಂದ್ಕೊಂಡ್ರೆ ಸಂಪ್ನಲ್ಲಿ ಫುಲ್ ಬಾಟಮ್ನಲ್ಲಿ ಒಂದು ಸೆನ್ಸರ್ ಪ್ಲೇಸ್ ಮಾಡ್ತೀವಿ. ಅದರಿಂದ ಬರೋವಂಥ ವಯರ್ನ ಕಾಮನ್ ಫಸ್ಟ್ ಕನೆಕ್ಟರ್ ಕಾಮನ್ ಅಂತ ಇರುತ್ತೆ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ನಂತರ ಸೆಕೆಂಡ್ ಕನೆಕ್ಟರ್ ಬಂದು ಸಂಪ್ ಲೋ ಅಂತಿರುತ್ತೆ. ಸಂಪ್ ಲೋ ಅಂದರೆ ನಿಮಗೆ ಕಾಮನ್ಗಿಂತ ಒಂದು ಸ್ವಲ್ಪ ಮೇಲೆ, ಒಂದು 6 ಇಂಚ್ ಮೇಲ್ಗಡೆ, ಅಥವಾ ನಿಮ್ಮದು ಸಬ್ಮರ್ಸಿಬಲ್ ಮೋಟರ್ ಆದರೆ ಮೋಟರ್ ಮೇಲ್ಗಡೆ ಲೋನ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಇದು ಮೋಟರ್ ಅಂತಂದರೆ ಮೋಟರ್ ಮೇಲ್ಗಡೆ ಪ್ಲೇಸ್ ಮಾಡಿ. ಸೊ ಇದರದ್ದು ಎಲ್ಲಿ ಪ್ಲೇಸ್ಮೆಂಟ್ ಹೇಗಿರಬೇಕು ಅಂದರೆ ಇದಕ್ಕಿಂತ ಕೆಳಗಡೆ ನೀರು ಬಂದಾಗ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಸೊ ಆ ಲೆವೆಲ್ನಲ್ಲಿ ಇದು ಪ್ಲೇಸ್ ಆಗಬೇಕಾಗುತ್ತೆ. ಅದಾದಮೇಲೆ ಅದರಿಂದ ಬರುವಂಥ ವಯರ್ನ ಸಂಪ್ ಲೋ ಕನೆಕ್ಟ್ ಮಾಡ್ತೀರಾ. ಥರ್ಡ್ ಸೆನ್ಸರ್ ಸಂಪ್ ಮೀಡಿಯಮ್ ಆಗಿರುತ್ತೆ. ಸಂಪ್ ಮೀಡಿಯಮು ಈಗ ಸಂಪ್ ಲೋಗಿಂತ ಮೇಲ್ಗಡೆ ಒಂದು ಅರ್ಧ ಭಾಗದಲ್ಲಿ ಇಡ್ಬೋದು ನೀವು, ಸಂಪ್ ಮೀಡಿಯಮ್ ಆಗಿರುತ್ತೆ. ಸೊ ಸಂಪ್ ಮೀಡಿಯಮ್ವರೆಗೂ ನೀರು ಇರಲೇಬೇಕು ಯಾವಾಗಲೂ ಮೋಟರ್ ಆನ್ ಆಗೋದಕ್ಕೆ. ಸೊ ಅದನ್ನು ನೋಡಿಕೊಂಡು ಆ ಲೆವೆಲ್ಗೆ ನೀವು ಸಂಪ್ ಮೀಡಿಯಮ್ನ ಪ್ಲೇಸ್ ಮಾಡ್ತೀರಾ. ಎಲ್ಲದಕ್ಕಿಂತ ಮೇಲ್ಗಡೆ ಸಂಪ್ ಮ್ಯಾಕ್ಸ್. ಸೊ ಸಂಪ್ ಮ್ಯಾಕ್ಸ್ ಅನ್ನೋದು 4ನೇ ಕನೆಕ್ಟರ್ ಆಗಿರುತ್ತೆ. ಸೊ ಸಂಪ್ ಹೈ ಅಂತ ಕೂಡ ಕರಿತೀವಿ ಅದನ್ನು. ಸಂಪ್ ಹೈ ಆ ಸೆನ್ಸರ್ ನೀವು ಮೇಲ್ಗಡೆ ಇಟ್ಟಿರ್ತೀರ, ಮೇಲ್ಗಡೆ ಅಥವಾ ಮುಕ್ಕಾಲು ಭಾಗದಲ್ಲಿ ಇಡ್ಬೋದು ನೀವು ಸಂಪ್ನಲ್ಲಿ. ಸೊ ಇದರಿಂದ ಬರೋಂಥ ವಯರ್ನ ಸಂಪ್ ಹೈಗೆ ಕನೆಕ್ಟ್ ಮಾಡಬೇಕು. ಸೊ ಅಲ್ಲಿಗೆ ಸಂಪಲ್ಲಿ ಪ್ಲೇಸ್ ಆಗೋಂಥ ಸೆನ್ಸರ್ಸ್ ಇಷ್ಟೇ, 4 ಸೆನ್ಸರ್ ಆಗುತ್ತೆ. ಫುಲ್ ಕಾಮನ್ ಫುಲ್ ಕೆಳಗಡೆ, ಅದರ ಮೇಲ್ಗಡೆ ಲೋ ಲೆವೆಲ್, ಅದಕ್ಕೆ ಮೇಲ್ಗಡೆ ಮೀಡಿಯಮ್, ಮತ್ತು ಅದಕ್ಕಿಂತ ಮೇಲ್ಗಡೆ ಹೈ. ಸೊ 4 ಸೆನ್ಸರ್ ಸಂಪ್ನಲ್ಲಿ ಬರುತ್ತೆ. ಅದೇ ರೀತಿ ಟ್ಯಾಂಕ್ನಲ್ಲೂ ಕೂಡ 4 ಸೆನ್ಸರ್ನ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ನೀವು 5th ಕನೆಕ್ಟರ್ ನೋಡಿದ್ರೆ 5th ಕನೆಕ್ಟರ್ ಮತ್ತೆ ಕಾಮನ್ ಅಂತ ಇರುತ್ತೆ ಇಲ್ಲಿ. ಸೊ 5th ಕನೆಕ್ಟರು ಟ್ಯಾಂಕ್ಗೆ ಹೋಗುವಂಥ ಕಾಮನ್. ಸೊ ಟ್ಯಾಂಕ್ನಲ್ಲಿ ಫುಲ್ ಬಾಟಮ್ ಮೋಸ್ಟ್ ಪಾಯಿಂಟ್ ಇಲ್ಲಿ ಮಾಡಿದ್ರಲ್ಲ ಅದೇ ರೀತಿ ಇದ್ರಲ್ಲಿ ರಿಪೀಟ್ ಮಾಡಬೇಕಾಗುತ್ತೆ. ಟ್ಯಾಂಕ್ನಲ್ಲಿ ಫುಲ್ ಕೆಳಗಡೆ ಇರೋವಂಥ ಸೆನ್ಸರು ಇಟ್ಬಿಟ್ಟು ಯಾವಾಗಲೂ ನೀರಲ್ಲಿ ಮುಳುಗಿರಬೇಕು. ಅದರಿಂದ ಬರೋವಂಥ ವಯರ್ನ ಟ್ಯಾಂಕ್ ಕಾಮನ್ಗೆ ಕೊಡಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಆಗುತ್ತೆ. ಟ್ಯಾಂಕ್ ಕಾಮನ್ ಪಕ್ಕದಲ್ಲಿ ಟ್ಯಾಂಕ್ ಲೋ ಇದೆ. ಟ್ಯಾಂಕ್ ಲೋ ಅಂದರೆ ನೀವು ಒಂದು ಕಾಲು ಭಾಗದಲ್ಲಿ ಸೊ ಇಲ್ಲಿ ಕೊಡ್ಬೋದು. ಸೊ ಇದು ಎಲ್ಲಿ ಪ್ಲೇಸ್ಮೆಂಟ್ ಹೆಂಗಿರಬೇಕು ಅಂದರೆ ಇದಕ್ಕಿಂತ ಕೆಳಗಡೆ ನೀರು ಬಂದಾಗ ಟ್ಯಾಂಕ್ ಖಾಲಿ ಅಂತ ಸೆನ್ಸ್ ಮಾಡುತ್ತೆ. ಸೊ ಯಾವ ಲೆವೆಲ್ಗಿಂತ ಕೆಳಗಡೆ ನೀರು ಬಂದಾಗ ಮೋಟರ್ ಆನ್ ಆಗಬೇಕು, ಅಲ್ಲಿ ನೀವು ಟ್ಯಾಂಕ್ ಲೋನ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಟ್ಯಾಂಕ್ ಮೀಡಿಯಮ್ ಯೂಶಲಿ ಒಂದು 50% ಲೆವೆಲ್ನಲ್ಲಿ ಇಡ್ತೀವಿ. ಸೊ ಟ್ಯಾಂಕ್ ಮೀಡಿಯಮ್ ಅನ್ನೋದು ನೆಕ್ಸ್ಟ್ ಸೆನ್ಸರ್ ಆಗಿರುತ್ತೆ. ಸೊ ಟ್ಯಾಂಕ್ ಮೀಡಿಯಮ್ ಇಂದ ಬರುವಂಥ ವಯರು ನೀವು ಒಂದು 50% ಭಾಗದಲ್ಲಿ ಇಡ್ತೀರಾ. ಸೊ ಟ್ಯಾಂಕ್ ಮೀಡಿಯಮ್ ಅನ್ನೋದು ಒಂಥರ ಇಂಟರ್ಮೀಡಿಯೇಟ್ ಸ್ಟೇಟ್, ಒಂದು ಮಧ್ಯದ ಲೆವೆಲ್ ಇಂಡಿಕೇಟ್ ಮಾಡೋಕ್ಕೆ ಈ ಸೆನ್ಸರ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಹೈ ಲೆವೆಲ್. ಟ್ಯಾಂಕ್ ಹೈ ಅಂದರೆ ನೀವು ಯಾವ ಪೊಸಿಷನ್ಗೆ ನೀರು ತುಂಬಿದಾಗ ಮೋಟರ್ ಆಫ್ ಆಗಬೇಕು ಆ ಲೆವೆಲ್ಗೆ ಟ್ಯಾಂಕ್ ಹೈ ಸೆನ್ಸರ್ ಪ್ಲೇಸ್ ಮಾಡ್ತೀರಾ. ಟ್ಯಾಂಕ್ ಹೈ ಸೆನ್ಸರಿಂದ ಬರುವಂಥ ವಯರು ಟ್ಯಾಂಕ್ ಹೈ ಲಾಸ್ಟ್ ಬಟ್ 1 ಕನೆಕ್ಟರ್ಗೆ ಕೊಡಬೇಕಾಗುತ್ತೆ. ಇದು ಟ್ಯಾಂಕ್ ಹೈ ಆಗುತ್ತೆ. ಸೊ ಅಗೇನ್ ಟ್ಯಾಂಕ್ನಲ್ಲೂ ಇವಾಗ 4 ಸೆನ್ಸರು, ಕಾಮನ್, ಟ್ಯಾಂಕ್ ಲೋ, ಟ್ಯಾಂಕ್ ಮೀಡಿಯಮ್, ಹಾಗೆ ಟ್ಯಾಂಕ್ ಹೈ. ಸೊ 4 ಬೇರೆ ಬೇರೆ ಪೊಸಿಷನಲ್ಲಿರುತ್ತೆ. ನೋಡ್ಕೋಬೇಕಾಗಿರೋದು ಇದು ಟ್ಯಾಂಕ್ ಲೋಗಿಂತ ಕೆಳಗಡೆ ಬಂದಾಗಲೇ ಮೋಟರ್ ಆನ್ ಆಗೋದು. ಅದೇ ರೀತಿ ಟ್ಯಾಂಕ್ ಹೈವರೆಗೂ ನೀರು ಟಚ್ ಆದಾಗ ಮೋಟರ್ ಆಫ್ ಆಗುತ್ತೆ. ಸೊ ಇದು ಸೆನ್ಸರ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಇದರ ಜೊತೆಗೆ ನಿಮಗೆ ಪ್ಯಾಕೆಟ್ನಲ್ಲಿ ಒಂದು ಡ್ರೈ ರನ್ ಸೆನ್ಸರ್ ಈ ರೀತಿ ಇರುತ್ತೆ. ಡ್ರೈ ರನ್ ಸೆನ್ಸರ್, ಈ ಸೆನ್ಸರ್ ನಿಮಗೆ ಆಪ್ಷನಲ್. ಸಂಪಿಗೆ ನೀವು ಸೆನ್ಸರ್ ಹಾಕೋದ್ರಿಂದ ಡ್ರೈ ರನ್ ಸೆನ್ಸರ್ ಆಪ್ಷನಲ್ ಆಗಿ ಇಟ್ಕೊಳ್ಬೋದು. ಬಟ್ ನೀವು ಸಂಪಿಗೆ ಏನಾದ್ರು ಸೆನ್ಸರ್ಸ್ ಹಾಕ್ತಿಲ್ಲ ಅಂತ ಇದ್ದರೆ ನೀವು ಅವಾಗ ಏನು ಮಾಡಬೇಕಾಗುತ್ತೆ, ಸಂಪದೆಲ್ಲ ಶಾರ್ಟ್ ಮಾಡಬೇಕು. ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಸಂಪ್ನಲ್ಲಿ ಯಾವಾಗಲೂ ನೀರಿರುತ್ತೆ, ಅಥವಾ ಇದನ್ನು ಬಾವಿಗೆ ಯೂಸ್ ಮಾಡ್ತಿರ್ತಾರೆ. ಬಾವಿಗೆ ಯೂಸ್ ಮಾಡಿದಾಗ ಯಾವಾಗಲೂ ನೀರು ಇದರಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೆನ್ಸರ್ನಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಅಂಥ ಕಂಡೀಷನಲ್ಲಿ ಏನು ಮಾಡಬೇಕು, ಕಾಮನ್, ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ 4 ಶಾರ್ಟ್ ಮಾಡಬೇಕಾಗುತ್ತೆ. ಅದರ ಅರ್ಥ ಏನಂದರೆ ನಮ್ಮ ಕಂಟ್ರೋಲರ್ಗೆ ಸಂಪ್ನಲ್ಲಿ ಯಾವಾಗಲೂ ನೀರಿದೆ ಅಂತ ಅರ್ಥ ಮಾಡ್ಸೋಕ್ಕೆ ಅಲ್ಲಿ ಶಾರ್ಟ್ ಮಾಡ್ತೀವಿ 4. ಇದು ಯಾವಾಗ ಅಂದರೆ ನಮಗೆ ಸೆನ್ಸರ್ ಸಂಪ್ನಲ್ಲಿ ಹಾಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ. ಆಗ ನಾವು ಈ ಡ್ರೈ ರನ್ ಸೆನ್ಸರ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಪೈಪಿಂದ ಇನ್ಲೆಟ್ ಬರುತ್ತಲ್ಲ, ನೀರು ಟ್ಯಾಂಕ್ ಒಳಗಡೆ ಬೀಳುತ್ತಲ್ಲ, ಆ ಪೊಸಿಷನ್ ಈ ಪೈಪ್ ಇರುತ್ತಲ್ಲ, ಪೈಪ್ ಫಾರ್ ಎಕ್ಸಾಂಪಲ್ ನನ್ನ ಬೆರಳಿನ ಪೈಪ್ ಅಂತ ಅಂದ್ಕೊಳ್ಳಿ. ಸೊ ಇದು ಪೈಪ್ ಅಂತ ಅಂದರೆ ಪೈಪ್ ಮೇಲ್ಗಡೆ ಡ್ರೈ ರನ್ ಸೆನ್ಸರ್ ಹಿಂಗೆ ಇಡಬೇಕಾಗತ್ತೆ. ಸೊ ಇದರ ಅರ್ಥ ಏನು ಅಂದರೆ ಪೈಪಲ್ಲಿ ಬರೋವಂಥ ನೀರು
ಡ್ರೈ ರನ್ ಸೆನ್ಸರ್ಗೆ ನಿಮ್ಗೆ ಟಿಪ್ಸಲ್ಲಿ 2 ಸ್ಕ್ರೂ ಇರುತ್ತೆ ಇಲ್ಲಿ ನೋಡಿ. ಸೊ ಪೈಪ್ ಮೇಲೆ ಈ ರೀತಿ ಕೂತಾಗ ಏನಾಗುತ್ತೆ, ನಿಮಗೆ ಇದರಿಂದ ಬರೋವಂಥ ನೀರು, ಪೈಪಿಂದ ಹೊರಗಡೆ ಬರೋವಂಥ ನೀರು ಇದು ಡ್ರೈ ರನ್ ಸೆನ್ಸರ್ದು 2 ಸ್ಕ್ರೂ ಮೇಲೆ ಟಚ್ ಆಗಿ ನಂತರ ಟ್ಯಾಂಕ್ ಒಳಗೆ ಬೀಳುತ್ತೆ. ಸೊ ಕರೆಕ್ಟಾಗಿ ಇನ್ಪುಟ್ ಪೈಪ್ ಮೇಲೆ ಈ ರೀತಿ ಇಡ್ತೀವಿ. ಓಕೆ, ಇದನ್ನು ಫ್ಲೆಕ್ಸಿಬಲ್ ಕೂಡ ಇರುತ್ತೆ. ಸೊ ನೀವು ಪೈಪ್ ಮೇಲೆ ಇದನ್ನು ಇಟ್ಟು ಇದನ್ನು ಬೆಂಡ್ ಮಾಡಿ ಟ್ಯಾಗ್ ಮಾಡ್ಬೋದು. ಸೊ ಈ ಸ್ಕ್ರೂ ಪೊಸಿಷನ್ ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಹೇಗೆ ಅಂತಂದರೆ ಹೊರಗೆ ಬರೋವಂಥ ನೀರು ಇದೆರಡು ಸ್ಕ್ರೂ ಮೇಲೆ ಟಚ್ ಆಗಿ ಟ್ಯಾಂಕ್ ಒಳಗಡೆ ಫಾಲ್ ಆಗಬೇಕು. ಸೊ ಅದು ಬಂದು ನಿಮಗೆ ಡ್ರೈ ರನ್ ಸೆನ್ಸರ್ ಆಗುತ್ತೆ. ಸೊ ಡ್ರೈ ರನ್ ಸೆನ್ಸರ್ ಏನಕ್ಕೆ ಕೊಟ್ಟಿರ್ತೀವಿ ಅಂತಂದರೆ ಮೋಟರ್ ಆನ್ ಆದಾಗ 1.5 ಇಂದ 2 ನಿಮಿಷದವರೆಗೂ ಇದು ಟೈಮ್ ಇರುತ್ತೆ. ಆ 2 ನಿಮಿಷದವರೆಗೂ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂತಂದರೆ ನಮ್ಮ ಕಂಟ್ರೋಲರ್ ಸೆನ್ಸ್ ಮಾಡಿ ನೀರು ಬರ್ತಾ ಇಲ್ಲ ಅಂತ ಸೆನ್ಸ್ ಮಾಡಿ ಮೋಟರ್ನ ಆಫ್ ಮಾಡುತ್ತೆ. ಸೊ ಇದು ಕೆಲಸ ಆಗೋದು ಡ್ರೈ ರನ್ ಸೆನ್ಸರ್ ಕನೆಕ್ಟ್ ಮಾಡಿದಾಗ ಮಾತ್ರ. ಸೊ ಇದಿಷ್ಟು ಸೆನ್ಸರ್ ಕನೆಕ್ಷನ್ಸ್ ಆಗುತ್ತೆ. ಈಗ ಬೇಗ ಆಪ್ರೇಷನ್ ನೋಡ್ಬೋಣ ಯಾವ ರೀತಿ ಅಂತ. ಪವರ್ ಆನ್ ಮಾಡ್ತಾ ಇದ್ದೀನಿ. ಪವರ್ ಆನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆಲ್ಲ LEDಸು ಬ್ಲಿಂಕ್ ಆಗುತ್ತೆ. ಹಾಗೆ ಪವರ್ ಆನ್ LED ನಿಮ್ಮ ಕಂಟಿನ್ಯೂಸ್ ಆಗಿ ಆನ್ ಆಗಿರುತ್ತೆ. ನೆಕ್ಸ್ಟು ಇವಾಗ ಫಸ್ಟ್ ಕಂಡೀಷನ್ಸ್ ಸಿಮ್ಯುಲೇಟ್ ಮಾಡೋಣ. ಈಗ ಟ್ಯಾಂಕ್ನಲ್ಲಿ ಫುಲ್ ನೀರಿದೆ, ಸಂಪ್ನಲ್ಲೂ ಫುಲ್ ನೀರಿದೆ. ಈಗ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗ್ತಾ ಬಂದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಟ್ಯಾಂಕ್ನಲ್ಲಿ 50%ಗಿಂತ ಕೆಳಗೆ ಬಂದಾಗ ಮೋಟರ್ ಆನ್ ಆಗುತ್ತೆ. 50%ಗಿಂತ ಕೆಳಗೆ ಬಂದಾಗ ಟ್ಯಾಂಕ್ ಎಂಟಿ ಇಂಡಿಕೇಶನ್ ಬರುತ್ತೆ. ಟ್ಯಾಂಕ್ ಎಂಟಿ ಇಂಡಿಕೇಶನ್ ಬಂದಮೇಲೆ ಮೋಟರ್ ಆನ್ ಆಗುತ್ತೆ. ನೀವು ಮೋಟರ್ ಆನ್ ಆಗಿದ್ದು ಅಬ್ಸರ್ವ್ ಮಾಡಿದ್ರಿ. ಮೋಟರ್ ಆನ್ ಆದಾಗ ನಿಮ್ಮ ಸ್ಟಾರ್ಟರ್ನಲ್ಲೂ ಕೂಡ LED ಆನ್ ಆಗುತ್ತೆ. ಸೊ ಮೋಟರ್ ಆನ್ ಆದ ಕೂಡಲೇ ಫ್ಲೋ ಸೆನ್ಸರ್ ಸ್ಟಾರ್ಟ್ ಆಗುತ್ತೆ. ಫ್ಲೋ ಸೆನ್ಸರ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಡ್ರೈ ರನ್ ಸೆನ್ಸರ್ ಹಾಕಿದರೆ ಆ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಾಗ ಫ್ಲೋ ಇಂಡಿಕೇಶನ್ ಬರುತ್ತೆ. ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ ನಾನು, ಡ್ರೈ ರನ್ ಸೆನ್ಸರ್ ಏನಾದ್ರು ನೀವು ಯೂಸ್ ಮಾಡ್ತಿಲ್ಲ ಅಂತಂದರೆ ಕಾಮನ್ನಿಂದ ಡ್ರೈ ರನ್ಗೆ ಒಂದು ನೀವು ವಯರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಸಂಪರ್ಕ ನೀವು ಸೆನ್ಸರ್ಸ್ ಹಾಕಿದಾಗ ಡ್ರೈ ರನ್ ಸೆನ್ಸರ್ ಅವಶ್ಯಕತೆ ಇರೋದಿಲ್ಲ. ಆವಾಗ ಕಾಮನ್ನಿಂದ ಡ್ರೈ ರನ್ಗೆ ಒಂದು ಕನೆಕ್ಷನ್ ಕೊಡಿ. ಸೊ ಮೋಟರ್ ರನ್ ಆಗ್ತಿದ್ದಾಗ ನಿಮಗೆ ಈ ಫ್ಲೋ ಇಂಡಿಕೇಟರ್ಸ್ ನೋಡ್ಬೋದು ನೀವು. ಸೊ ನೀರು ಮೇಲ್ಗಡೆ ಹೋಗ್ತಾ ಇರೋವಂಥ ಸಿಂಬಲ್ ರೀತಿ ಇದು ತೋರಿಸುತ್ತೆ. ಅದಾದಮೇಲೆ ಟ್ಯಾಂಕ್ ಫುಲ್ ಆಯಿತು ಅಂತಂದಾಗ ನೀವು ಒಂದೊಂದೇ ಲೆವೆಲ್ಸ್, ಇವಾಗ ನೋಡಿ ನೀರು ತುಂಬ್ತಾ ಇದೆಯಲ್ಲ, ಒಂದೊಂದೇ ಲೆವೆಲ್ಸ್ ಅಷ್ಟು ನೀರು ಫಿಲ್ ಆಗ್ತಾ ಬರುತ್ತೆ. ಸೊ 75 ಅಷ್ಟು ಫಿಲ್ ಆಯಿತು. ನಂತರ 100ವರೆಗೂ ನೀರು ಫಿಲ್ ಆದಾಗ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಅಬ್ಸರ್ವ್ ಮಾಡಿ, 100ವರೆಗೂ ಫಿಲ್ ಆಯಿತು. ಫಿಲ್ ಆಗಿದ ತಕ್ಷಣ ಮೋಟರ್ ಆಫ್ ಆಯಿತು. ಸೊ ಟ್ಯಾಂಕ್ ಖಾಲಿ ಆದಾಗ ಸಂಪ್ನಲ್ಲಿ ನೀರಿತ್ತು, ಮೋಟರ್ ಆನ್ ಆಗಿ ಟ್ಯಾಂಕ್ ತುಂಬಿದ ತಕ್ಷಣ ಮೋಟರ್ ಆಫ್ ಆಯಿತು. ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ನಂತರ ಸಪೋಸ್ ಈಗ ನೆಕ್ಸ್ಟ್ ಆಪ್ರೇಷನ್, ಈಗ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗಿದೆ, ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗಿರೋದ್ರಿಂದ ಮೋಟರ್ ಸ್ಟಾರ್ಟ್ ಆಗುತ್ತೆ. ಮೋಟರ್ ರನ್ನಿಂಗಲ್ಲಿದ್ದಾಗ ಸಂಪ್ನಲ್ಲಿರುವಂಥ ನೀರು ಖಾಲಿ ಆಗ್ತಾ ಬರುತ್ತೆ. ಈ ಕಂಡೀಷನ್ನ ನೋಡೋಣ. ಸೊ ಮೋಟರ್ ರನ್ನಿಂಗ್ನಲ್ಲಿದೆ, ಸಂಪ್ನಲ್ಲಿರುವಂಥ ನೀರು ಖಾಲಿ ಆಗ್ತಾ ಬರುತ್ತೆ. ಸೊ ಸಂಪ್ನಲ್ಲಿ ಏನಾದ್ರು ನೀರು ಖಾಲಿ ಆಗ್ತಾ ಬಂದರೆ ಈ ಲೋ ಲೆವೆಲ್ಗಿಂತ ಕೆಳಗೆ ನೀರು ಬರ್ತಿದ್ದಂಗೆ, ನಾನು ಅದಕ್ಕೆ ಇದನ್ನು ನೀವು ಮೋಟರ್ಗಿಂತ ಸ್ವಲ್ಪ ಮೇಲಿಡಿ ಅಂತ ಹೇಳಿದೆ ಸಬ್ಮರ್ಸಿಬಲ್ ಮೋಟರ್ ಆಗಿದ್ದರೆ. ಈ ಕಾರಣ ಏನು ಅಂತಂದರೆ ಲೋ ಲೆವೆಲ್ಗಿಂತ ಕೆಳಗಡೆ ಬಂದಾಗ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ನೋಡಿ, ಮೋಟರ್ ಆಫ್ ಆಯಿತು. ಸೊ ಯಾವಾಗ ಸಂಪ್ನಲ್ಲಿರುವಂಥ ನೀರು ಫುಲ್ ಖಾಲಿ ಆಯಿತು ಆವಾಗ ಮೋಟರ್ ರನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಸಿಸ್ಟಮ್ ಮೋಟರ್ನ ಶಟ್ ಆಫ್ ಮಾಡುತ್ತೆ. ಸೊ ಈ ರೀತಿ ಇದ್ದಾಗ ಸಂಪ್ನಲ್ಲಿ ಯಾವಾಗ ನೀರು ಮತ್ತೆ ಬಂದು ಫಿಲ್ ಆಗುತ್ತೋ ವಾಟರ್ ಲೆವೆಲ್ ಕಂಟ್ರೋಲರ್ ತನ್ನಷ್ಟಕ್ಕೆ ತಾನೇ ಮೋಟರ್ನ ಆನ್ ಮಾಡುತ್ತೆ. ಸಂಪಲ್ಲಿ ನೀರು ಅಟ್ಲೀಸ್ಟ್ ಮೀಡಿಯಂ ಲೆವೆಲ್ವರೆಗೂ ಫಿಲ್ ಆಗಬೇಕು ಮೋಟರ್ ಆನ್ ಆಗೋದಕ್ಕೆ. ಇವಾಗ ನೋಡಿ, ಮೀಡಿಯಂ ಲೆವೆಲ್ವರೆಗೂ ನೀರು ಬರ್ತಿದ್ದ ಹಾಗೇ ಟ್ಯಾಂಕಲ್ಲಿ ನೀರು ಇಲ್ಲದೇ ಇರೋ ಕಾರಣ ಮೋಟರ್ ತನ್ನಷ್ಟಕ್ಕೆ ತಾನೇ ಆನ್ ಆಗಿ ಟ್ಯಾಂಕು ಫಿಲ್ ಆದಮೇಲೆ ಆಫ್ ಆಗುತ್ತೆ. ಓಕೆ, ಇದೊಂದು ಕಂಡೀಷನ್ ನೋಡಿ. ಈಗ ಟ್ಯಾಂಕ್ ಫುಲ್ ಫಿಲ್ ಆಗುತ್ತೆ. ಫುಲ್ ಫಿಲ್ ಆಗ್ತಿದ್ದ ಹಾಗೇ ಮೋಟರ್ ಆಫ್ ಆಗುತ್ತೆ. ಸೊ ಫುಲ್ ಆಗ್ತಿದ್ದಂಗೆ ಮೋಟರ್ ಆಫ್ ಆಯಿತು. ನೆಕ್ಸ್ಟ್ ನಿಮಗೆ ನೀಡ್ ಬಟನ್ದು ಒಂದು ಸರ್ತಿ ನೋಡೋಣ ಯಾವ ರೀತಿ ಕೆಲಸ ಆಗುತ್ತೆ ಅಂತ. ಸಪೋಸ್ ಈಗ ನಮಗೆ ಒಂದು ಇಷ್ಟು ನೀರಿದೆ, ಮಧ್ಯದಲ್ಲಿ ಇಷ್ಟು ತುಂಬಿದೆ, ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ 1-2-3 ಅವರ್ಸ್ ಪವರ್ ಇರಲ್ಲ, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ಸ್ ಬರ್ತಾ ಇದ್ದಾರೆ, ನಾವು ಟ್ಯಾಂಕ್ನ ಫಿಲ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಇದು ಯಾವುದೇ ಒಂದು ಅಪ್ಲಿಕೇಶನ್ನಲ್ಲಿ ನೀವೇನಾದ್ರು ಟ್ಯಾಂಕ್ನ ಫುಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ ಬಟನ್ನ ಪ್ರೆಸ್ ಮಾಡ್ಬೋದು. ನೀರು ಲೆವೆಲ್ ಏನಾದ್ರು 50% ಕೆಳಗೆ ಬಂದಾಗ ವಾಟರ್ ಲೆವೆಲ್ ಕಂಟ್ರೋಲರೇ ಆಟೋಮೆಟಿಕಲಿ ಮೋಟರ್ನ ಆನ್ ಮಾಡುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಟ್ಯಾಂಕ್ನ ಫುಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಇಲ್ಲಿ ನೀಡ್ ಅಂತ ಪ್ರೆಸ್ ಅಂತ ಬಟನ್ ಇದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸಂಪ್ನಲ್ಲಿ ನೀರಿದ್ರೆ ಆಟೋಮೆಟಿಕಲಿ ಮೋಟರ್ ಆನ್ ಆಗುತ್ತೆ. ಟ್ಯಾಂಕ್ ತುಂಬಿದ ತಕ್ಷಣ ಮೋಟರ್ ಆಟೋಮೆಟಿಕಲಿ ಶಟ್ ಆಫ್ ಆಗುತ್ತೆ. ನೋಡಿ, ಇದು ಸೆಮಿ ಆಟೋಮ್ಯಾಟಿಕ್ ಆಪ್ರೇಷನ್ ಥರ ಅಂತ ಅಂದ್ಕೊಳ್ಬೋದು. ಸೊ ಟ್ಯಾಂಕ್ ತುಂಬ್ತಾ ಇದ್ದಂಗೆ ಮೋಟರ್ ಆಟೋಮೆಟಿಕಲಿ ಆಫ್ ಆಗುತ್ತೆ. ನೋಡಿ, ತುಂಬಿತು, ಮೋಟರ್ ಆಟೋಮೆಟಿಕಲಿ ಶಟ್ ಆಫ್ ಆಯಿತು. ಸೊ ಇದು ನೀಡೋದು ಬಟನ್ದು ಒಂದು ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಕೆಲವೊಂದ್ಸರಿ ಯಾವಾಗಾದರೂ ವಾಟರ್ ಲೆವೆಲ್ ಕಂಟ್ರೋಲರ್ ಮುಂದೆ ಬಂದಾಗ ನೀವೇನಾದ್ರು ಟ್ಯಾಂಕ್ನ ಫುಲ್ ಮಾಡಬೇಕು ಅಂತಂದಾಗ ಈ ಬಟನ್ ಪ್ರೆಸ್ ಮಾಡ್ಬೋದು. ಸೊ ಮ್ಯಾನ್ಯಲಿ ಆನ್ ಆಗಿ ಟ್ಯಾಂಕ್ ತುಂಬಿಸಿ ಆಟೋಮೆಟಿಕಲಿ ಶಟ್ ಆಫ್ ಆಗುತ್ತೆ. ನಂತರ ಮ್ಯಾನ್ಯಲ್ ಮೋಡ್ ಏನಾದ್ರು ನೋಡಬೇಕು ಅಂತಂದರೆ, ಸಪೋಸ್ ನೀವೇನಾದ್ರು ವಾಟರ್ ಲೆವೆಲ್ ಕಂಟ್ರೋಲರ್ನ ಬೈಪಾಸ್ ಮಾಡಿ ಮ್ಯಾನ್ಯಲ್ ಆಗಿ ಮೋಟ್ರನ್ನ ಆನ್ ಮಾಡಬೇಕು ಅಂದರೆ ಈ ಕಡೆ ಸ್ವಿಚ್ನ ನೀವು ಮ್ಯಾನ್ಯಲ್ ಕಡೆ ಹಾಕಿದ್ರೆ ಮೋಟರ್ ಆಟೋಮೆಟಿಕಲಿ ಮ್ಯಾನ್ಯಲಿ ವರ್ಕ್ ಆಗ್ತಾ ಇರುತ್ತೆ. ಇದು ನೀವು ಮತ್ತೆ ಆಫ್ ಮಾಡೋವರೆಗೂ ಮೋಟರ್ ರನ್ನಿಂಗ್ನಲ್ಲೇ ಇರುತ್ತೆ. ಕಂಟ್ರೋಲರ್ ತನ್ನಷ್ಟಕ್ಕೆ ಮ್ಯಾನ್ಯಲ್ ಮೋಡ್ನಲ್ಲಿ ಕಂಟ್ರೋಲರ್ಗೆ ಕಂಟ್ರೋಲ್ ಇರೋದಿಲ್ಲ.
ಮೋಟ್ರ್ ಶಟ್ ಆಫ್ ಮಾಡೋದು. ಸೊ ನೀವು ಮ್ಯಾನ್ಯಲಿ ಮತ್ತೆ ಆಫ್ ಮಾಡಬೇಕಾಗುತ್ತೆ ಮೋಟ್ರ್ ಆಫ್ ಆಗಬೇಕು ಅಂತಂದರೆ. ಸೊ ಇದಿಷ್ಟು ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡೆಲ್ WLC MD21 ಫೀಚರ್ಸ್ ಆಗಿರುತ್ತೆ. ಸೊ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ತೀನಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972243774. ಮತ್ತೆ ರಿಪೀಟ್ ಮಾಡ್ತೀನಿ, 9972243774. ಮತ್ತು ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narenelectrics.in. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.